ಯಾರನ್ನ ಸ್ಟೇಷನಲ್ಲಿ ದರ್ಜ್ ಮಾಡ್ಕೊಂಡಿಲ್ಲ, ರಿಜಿಸ್ಟರ್ ಮಾಡಿಲ್ಲ, ಸಬ್ ಇನ್ಸ್ಪೆಕ್ಟರ್ ಬೈದರು, ಕಾನ್ಸ್ಟೇಬಲ್ ಬೈದರು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲ್ಲ ಅಂತ ಹೇಳಿದಾಗ ಕನಿಷ್ಠ ಅವರು NCR ಮಾಡುವಂಥ ಶಕ್ತಿ ಮತ್ತು ಆ ಸಾಮರ್ಥ್ಯ ಮತ್ತು ಆ ಅಧಿಕಾರ ನಿಮಗಿರುತ್ತೆ. NCR ಆದರೂ ಒಂದು ದರ್ಜ್ ಮಾಡಿ ಅಂತ ಹೇಳಿ. ನೀವು ನೋಡ್ಬೋದು ಪೊಲೀಸ್ ಸ್ಟೇಷನ್ನಲ್ಲಿ ಒಳಗಡೆ ಹೋಗಿ ಹೊರಗಡೆ ಬರೋವರೆಗೂ ಕೂಡ ಎಷ್ಟೊಂದು ಪ್ರೊಸೀಜರ್ಸ್ಗಳು ನಿಮಗಾಗೆ ನಮಗಾಗೆ ಮಾಡಿರುವಂಥದ್ದು. ಅಂದರೆ ಆಚೆಗಡೆ ಒಂದು ಬುಕ್ ಇಟ್ಟಿರುವಂಥದ್ದು, ಅದ್ರಲ್ಲಿ ನಾವು ಎಂಟ್ರಿ ಹಾಕಬೇಕು. ಇವಾಗ ಕೋರ್ಟಲ್ಲಿ ಏನೋ ಹೇಳ್ತಾರೆ, ನೀನು 20 ದಿನ ಒಳಗಡೆ ಪೊಲೀಸರಿಗೆ ಹೋಗ್ಬಿಟ್ಟು ಸೈನ್ ಹಾಕ್ಬೇಕಪ್ಪ, ಇನ್ಸ್ಪೆಕ್ಟರ್ ಫೇಲ್ ಆಗಿದೆ ಅಂತ ಹೇಳಿ. ನೀವು 20 ದಿನ ಹೋದರೂ ಕೂಡ ಪೊಲೀಸು ಸಿಗಲ್ಲ, ಆ ಬೇಡ ಆರ್ಡರ್ ಕಾಪಿ ಕೊಡಲ್ಲ. 25 ದಿನ ಹೋದಾಗ ನೀನು ನೆನ್ನೆ ಬರಬೇಕಾಯ್ತು, ಮೊನ್ನೆ ಬರಬೇಕಾಯ್ತು, ಇಲ್ಲಿ ಕೊಡಬೇಕಾಗಿತ್ತು, ಅಲ್ಲಿ ಕೊಡಬೇಕಾಗಿತ್ತು ಅಂತ ಏನೇನೋ ಮಾಡಿಬಿಡ್ತಾರೆ. ಹಾಗಿದ್ದಕ್ಕೆ ನೀವೇನು ಮಾಡಬೇಕು, ಪೊಲೀಸ್ ಸ್ಟೇಷನ್ ಯಾವ ಕಾರಣಕ್ಕೆ ಹೋಗ್ತೀರಾ ಅಂದಾಗ ಆಚೆಗಡೆ ಸೈನ್ ಹಾಕ್ಬಿಟ್ಟು ಹೋಗಬೇಕು. ಯಾವ ಕಾರಣಕ್ಕೆ ಯಾವುದಕ್ಕೋಸ್ಕರ ಬಂದಿದ್ರೆ ಸಮಯ ಅಂತ ಬರೆದು ಹೋಗಬೇಕು. ಆ ಬುಕ್ಕು ಎಲ್ಲೂ ಹೋಗಲ್ಲ, ಕೊನೆಯವ್ರಿಗೂ ಕಾಪಾಡ್ಕೊಂಡೇ ಮಾಡ್ಕೊತಾರೆ. ನಮಗೆ ಅನಿವಾರ್ಯತೆ ಇದ್ದರೆ ಆ ಬುಕ್ಕನ್ನು ಕೋರ್ಟಿಗೆ ಸಮೆನ್ಸ್ ಮಾಡಿ ಕರೆಸ್ಬೋದು. ಸೊ ಹಾಗಾಗಿ ಅದನ್ನು ಮಾಡ್ಕೊಬೇಕು. ಎರಡನೇದು, ಈ NCRನ ಮಾಡಿದಾಗ ನೀವು NCR ಕಾಪಿಯನ್ನು ತೊಗೊಂಡು ಕೋರ್ಟ್ಗೆ ಹೋಗಿ ಅಲ್ಲಿ ಪೆಟಿಷನ್ ಮಾಡಿ, ಪ್ರೈವೇಟ್ ಕಂಪ್ಲೇಂಟ್ನ ಮಾಡಿ, ಅಲ್ಲಿ ಆದೇಶ ಮಾಡಿಸ್ಕೊಂಡು, ಆ ಆದೇಶ ಏನಿರುತ್ತೆ ಅಂದರೆ ಪೊಲೀಸರಿಗೆ ಹೇಳಿರ್ತಾರೆ, ನೀನು ಇಂಥ ಕೇಸ್ನಲ್ಲಿ FIR ಮಾಡಿ ನನಗೆ ರಿಪೋರ್ಟ್ ಮಾಡು ಅಂತ ಹೇಳಿ. ಅವ್ರು ನೀನು ಏನು FIR ಮಾಡಿಲ್ವೋ ಅದನ್ನು. ಸ್ನೇಹಿತರೆ, ನೀವಿನ್ನೂ ಅವನಿಯಾನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ಪ್ರೋತ್ಸಾಹಿಸಿ.